ಅಂತ ಹೇಳಿ ತೋರಿಸಿ ಅಲ್ಲಿ ಕೆಳಗಡೆ ಕ್ಯಾಪ್ಚರ್ ಇದೆ, ಕ್ಯಾಪ್ಚರ್ ಕೊಟ್ಬಿಟ್ಟು ವೆರಿಫೈ ಆ್ಯಂಡ್ ಪ್ರೊಸೀಡ್ ಅಂತ ಕೊಡುತ್ತೆ. ಸೊ ವೆರಿಫೈ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇದೊಂದು ಕನ್ಸೆಂಟ್ ಇರುತ್ತೆ, ಓಕೆ ಕೊಡಿ. ನೆಕ್ಸ್ಟು ಅಲ್ಲಿ ಇದಕ್ಕೂ ಇಂಪಾರ್ಟೆಂಟ್ ನೋಟಿಸ್ ಅಂತ ಇರುತ್ತೆ, ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಅಷ್ಟೇ. ಅಲ್ಲಿ ಹೆಸರು ಬರೀರಿ, ನಿಮ್ಮ ಮೊಬೈಲ್ ನಂಬರ್ ಬರೀರಿ, ಆಮೇಲೆ ಇಮೇಲ್ ಇದ್ದರೆ ಇಮೇಲ್ ಹಾಕಿ, ಕೆಲವೊಂದು ಸರಿ ಇಮೇಲ್ ಹಾಕಿದ್ದು ನಡೆಯುತ್ತೆ. ಸೊ ವೆರಿಫೈ ಪ್ರೊಸೀಡ್ ಅಂತ ಕೊಡಿ. ಓಕೆ, ಈಗ ಆಲ್ರೆಡಿ ಗೊತ್ತಿರುತ್ತೆ, ಗೊತ್ತಿಲ್ಲದವರಿಗೆ ನಾನು ಇದನ್ನು ಹೇಳ್ತಾ ಇರೋದು, ಆಯಿತಾ. ಸೊ ಇದನ್ನು ವೆರಿಫೈ ಆ್ಯಂಡ್ ಪ್ರೊಸೀಡ್ ಅಂತ ಕೊಟ್ಟಾದಮೇಲೆ ಒಂದು ಪ್ರಿಫೇಸ್ ಓಪನ್ ಆಗುತ್ತೆ. ಅದರಲ್ಲಿ ಒ ಟಿ ಪಿ ಬರುತ್ತೆ. ಒ ಟಿ ಪಿ ಕೊಟ್ಟಾದಮೇಲೆ ಸಕ್ಸಸ್ ಆಗಿ ನಿಮ್ಮ ಒ ಟಿ ಪಿ ನಿಮ್ಮ ಮೊಬೈಲಿಗೆ ಬರುತ್ತೆ ಅನ್ಸೋ. ಸೊ ಒ ಟಿ ಪಿನ ಎಂಟ್ರಿ ಮಾಡಿ ವೆರಿಫೈ ಒ ಟಿ ಪಿ ಅಂತ ಕೊಡಿ. ಆಮೇಲೆ ಕರ್ನಾಟಕ ಶಿವಮೊಗ್ಗ ಪಿನ್ ಕೋಡ್ ಬರುತ್ತೆ. ಕೆಳಗಡೆ ನಮ್ಮ ಅಡ್ರೆಸ್ ಬರಬೇಕು, ಗ್ರಾಮ, ಪಟ್ಟಣ, ಜಿಲ್ಲೆ ಅಂತೇಳಿ ಅಡ್ರೆಸ್ ಬರುತ್ತೆ. ಈ ಥರ ಮ್ಯಾಪ್ ಕಾಣಿಸುತ್ತೆ, ಕರೆಕ್ಟಾಗಿ ಫಿಕ್ಸ್ ಮಾಡಿ ಓಕೆ ಕೊಡಿ. ಓಕೆ ಕೊಟ್ಟಮೇಲೆ ಇಲ್ಲಿ ಎಲ್ಲ ವಿವರಗಳು ಬರುತ್ತೆ. ನಿಮ್ಮ ಮನೆ ಸಿಮೆಂಟಲ್ಲಿ ಇದೆಯಾ, ಮೊಸಾಯಿಕ್ ಇದೆಯಾ, ಆಮೇಲೆ ಕಲ್ಲು ಕಟ್ಟಿದೆಯಾ ಇದನ್ನ ಕೇಳ್ತಾರೆ. ಅದಾದಮೇಲೆ ಇದನ್ನು ಕೊಡಿ, ಡಾಟ್ ಕೊಡಿ. ಜನಗಣತಿ ಮಾಡಿ ಗೋಡೆ ಆಗಿದೆ, ಮಣ್ಣಿನ ಗೋಡೆನಾ, ಇಟ್ಟಿಗೆನಾ, ಪ್ಲಾಸ್ಟಿಕ್ಕಾ ಅಂತ ಕೇಳ್ತಾರೆ. ನಿಮ್ಮದು ಏನಿದೆಯೋ ಅದನ್ನು ಕೊಡಿ. ಆಮೇಲೆ ಮೇಲ್ಛಾವಣಿ ಏನಿದೆ ಅಂತ ಕೇಳ್ತಾರೆ. ಸುಟ್ಟಿಟ್ಟಿಗೆ ಇದೆಯಾ, ಕಲ್ಲಿದೆಯಾ, ಪ್ಲಾಸ್ಟಿಕ್ಕಾ, ನಾಡ ಹಂಚುಗಳ, ಇದೆಲ್ಲ ಡೀಟೇಲ್ಸ್ ಇದೆ. ಅದು ಯಾವುದಿದೆಯೋ ಆ ಡೀಟೇಲ್ಸ್ ಅಷ್ಟು ಮಾಡಿ. ನಿಮ್ಮ ಮನೆ ಸ್ಥಿತಿ ಆಗಿದೆ, ಉತ್ತಮನ, ವಾಸಕ್ಕೆ ಯೋಗ್ಯನ, ಶೀತಲವಾಗಿದೆಯಾ, ವಾಸಕ್ಕೆ ಯೋಗ ಕೊಟ್ಬಿಟ್ಟು ಕೆಳಗೆ ಉಳಿಸಿ ಮತ್ತು ಮುಂದೆ ಸಾಗಿ ಅಂತಿದೆ, ಕೊಡಿ, ಕ್ಲಿಕ್ ಮಾಡಿ ಹೋಗಿ. ನೆಕ್ಸ್ಟ್ ಬರುತ್ತೆ ಮತ್ತೆ ಕುಟುಂಬ ಸಭೆ, ಎಷ್ಟು ಜನ ಇದ್ದೀರಾ ಅಂತ ಕೇಳುತ್ತೆ. ಆಮೇಲೆ ಕುಟುಂಬಕ್ಕೆ ಸಂಬಂಧಪಟ್ಟಂಥ ಮುಖ್ಯಸ್ಥರು ಯಾರು ಅಂತ ಕೇಳುತ್ತೆ, ಅದನ್ನು ಮಾಡಬೇಕು. ಆಮೇಲೆ ಕುಟುಂಬದ ಮುಖ್ಯಸ್ಥರ ಹೆಸರು ಅಂತ ಕೇಳಿದ್ರೆ ಅದು ಭಾಷೆ ಕೇಳಿದೆ. ಸೊ ಭಾಷೆಯನ್ನು ನಾನು ಕನ್ನಡದಲ್ಲಿ ಅಂತ ಮಾಡ್ಕೊಂಡಿದ್ದೆ, ಸೊ ಕನ್ನಡದಲ್ಲಿ ಬಂದಿದೆ ಅದು, ಓಕೆ. ಆಮೇಲೆ ಮನೆ ಸ್ವಂತದ ಹೊಸ ಎಲ್ಲ ಕೇಳುತ್ತೆ. ಪ್ರತಿಯೊಂದು ಡೀಟೇಲ್ಸು ಕೇಳಿ ನಾನು ಫಾಸ್ಟಾಗಿ ಹೇಳ್ತಾ ಇದ್ದೀನಿ, ಯಾಕೆಂದರೆ ಬೇರೆ ಇದರಲ್ಲಿ ಇದು ಗೊತ್ತಾಗುತ್ತೆ, ಅಂದರೆ ಅದನ್ನೇ ಹೇಳ್ತಾ ಹೋದಿ ಅಂತದಂತ ಹೇಳ್ತಾ ಇದ್ದೀನಿ. ಸೊ ಶೌಚಾಲಯ ಹೇಗಿದೆ, ಗುಂಡಿ ಇದೆಯಾ ಇಲ್ವಾ, ಚಪ್ಪಡಿ ಕಲ್ಲು ಹಾಕಿದ್ರಾ, ಏನು ಪ್ರತಿಯೊಂದು ಡೀಟೇಲ್ಸು ಕೇಳಿದೆ. ಒಳ ಚರಂಡಿ ಇದೆಯಾ, ಮತ್ತು ಏನು ಸ್ನಾನಗೃಹ ಇದೆಯಾ, ಎಲ್ ಪಿ ಜಿ ಸ್ಟವ್ ಇದೆಯಾ, ಎಲ್ ಪಿ ಜಿ ಮನೆ ಹೊರಗಿದೆಯಾ ಒಳಗಿದೆಯಾ, ಸೌದೆ ಯೂಸ್ ಮಾಡ್ತೀರಾ ಅಥವಾ ಏನು ಮಾಡ್ತೀರಿ, ಇನ್ನೇನೇನಿದೆ ಅಂತೆಲ್ಲ ಕೇಳ್ತಾ. ಆಮೇಲೆ ಮೊಬೈಲ್ ಬಗ್ಗೆ ಕೇಳುತ್ತೆ, ಕಂಪ್ಯೂಟರ್ ಬಗ್ಗೆ ಕೇಳುತ್ತೆ, ಏನೇನಿದೆಯೋ ಅದೆಲ್ಲ ಹೇಳಿ. ಮೊಬೈಲ್ ಇದೆ, ಸ್ಮಾರ್ಟ್ಫೋನ್ ಅಂತ ಕೊಡಿ, ಕಂಪ್ಯೂಟರ್ ಅಂತ ಕೊಡಿ. ಆಮೇಲೆ ಊಟ ಏನು ಮಾಡ್ತಾರೆ, ಗೋಧಿನ ಅಕ್ಕಿ ಕೊಡಿ. ಅಷ್ಟು ಕೊಟ್ಬಿಟ್ಟು ಕ್ಲಿಕ್ ಮಾಡಿದ್ಮೇಲೆ ಕಂಪ್ಲೀಟ್ ಈ ಥರ ವಿವರ ಇದೆ. ಈ ವಿವರ ಕೊಟ್ಟಾದಮೇಲೆ ಕೆಳಗಡೆ ಒಂದು ಕನ್ಸೆಂಟ್ ಬರುತ್ತೆ. ಏನಂತ ಬರುತ್ತೆ ಅಂತಂದರೆ, ತಪ್ಪಿದೆಯಾ ಸರಿ ಇದೆಯಾ ಅಂತ ಫಸ್ಟ್ ಇದನ್ನು ನಿಧಾನವಾಗಿ ಓದ್ಕೊಳ್ಳಿ. ತಪ್ಪಿದರೆ ಮತ್ತೆ ಅಲ್ಲಿ ತಿದ್ದುಪಡಿಗೆ ಅವಕಾಶ ಇದೆ, ಆಯಿತಾ. ತಿದ್ದುಪಡಿಗೆ ಹಿಂತಿರುಗಿ ಅಂತ ಇದೆ, ಡ್ರಾಫ್ಟಾಗಿ ಉಳಿಸಿ, ಆಮೇಲೆ ದೃಢೀಕರಿಸಿ ಮತ್ತು ಸಲ್ಲಿಸಿ ಅಂತಿದೆ. ಕೊಟ್ಟಾದಮೇಲೆ ಈ ಥರ ಒಂದು ನಂಬರ್ ಬರುತ್ತೆ. ಈ ನಂಬರನ್ನ ಸ್ಕ್ರೀನ್ಶಾಟ್ ಮಾಡಿಟ್ಕೊಳ್ಳಿ.